ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ನಾವು ಚೆನ್ನಾಗಿದ್ದೀವಿ. ಕತೆಗಳಿಗೆ ಆದಷ್ಟು ಲೈಕ್ ಕೊಟ್ಟರೆ ಸ್ನೇಹಿತರೆ, ಹಾಗೆ ನೋಡ್ತಿರೋ ಕತೆಗಳನ್ನ ಲೈಕ್ ಕೊಟ್ಟರೆ ನಮಗೂ ಭಾಳ ಪ್ರೋತ್ಸಾಹ ಬರುತ್ತೆ ನೆಕ್ಸ್ಟ್ ವೀಡಿಯೋನ ಚೆನ್ನಾಗಿ ಮಾಡಲಿಕ್ಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿರಿ, ಅಂದರೆ ನಮಗೆ ಗೊತ್ತಾಗುತ್ತೆ ನಿಮಗೆ ಕತೆ ಇಷ್ಟ ಆಗಿದೆಯೋ ಇಲ್ವಾ ಅಂತ. ಪ್ಲೀಸ್ ಕಮೆಂಟ್ ಮಾಡಿರಿ. ಆಮೇಲೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ. ಆ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ಬನ್ನಿ. ಅಮ್ಮ ಅಮ್ಮ ತಗೋ ಇದನ್ನ ಡಬ್ಬಿನ. ಇದು ಗಿರ್ಜಕ್ಕರ ಆಂಟಿ ಇದಾರಲ್ಲ, ಅವರು ಕೊಟ್ಟರು. ಅವ್ರ ಮನೇಲಿ ಇತ್ತಂತ ಏನೋ ಕೊಟ್ಟಿದ್ದಂತಲ್ಲ ಇದ್ರಲ್ಲಿ ಹಾಕಿ, ಅದಕ್ಕೆ ನಿಮ್ಮ ಅಮ್ಮನ ಕೈಲಿ ಕೊಡು ಅಂತಂದು ಕೊಟ್ಟರು. ತಗೊಳಮ್ಮ ಇದನ್ನ ಒಳಗಿಡು. ಈ ಡಬ್ಬಿನ ತಗೊಂಬರಪ್ಪ, ಒಳಗೆ ತೊಗೊಂಬಂದಿಡು. ಅಜ್ಜಿ ಇದ್ರಲ್ಲ ಒಳಗೆ ಕೊಡಬೇಕಿಲ್ಲ. ಈಗಿಲ್ಲೇ ಇಟ್ಟು ಹೋಗ್ಬಿಡ್ತೇನೋ ನೀನು. ಹೋಗು ನಡಿ, ಅಜ್ಜಿ ಇದಾರೆ ನೋಡ್ರಿ, ಒಳಗೆ ಕೊಡು ಅಜ್ಜಿ ಕೈಲಿ. ಅಮ್ಮ ನಾ ಆಟ ಆಡಕತ್ತಿದ್ದೆ ಅಲ್ಲಿ. ಇವತ್ತು ಸಂಡೆ ಒಂದು ದಿವಸನಾದರೂ ಆಡಕ್ಕೆ ಬಿಡಮ್ಮ. ಆಟ ಆಡಕತ್ತಿದ್ದೆ ಅಜ್ಜಿ. ಇಲ್ಲ ಯಾರು ಕಾಣಲಿಲ್ಲ, ನೀನಾದರೂ ಬಂದು ಹೊರಗೆ ರಂಗೋಲಿ ಹಾಕಕ್ಕೆ ಬಂದೆಲ್ಲ, ಹಂಗಾಗಿ ಕೊಟ್ಟೋಗೋಣ ಅಂತಂದು ಬಂದೆ. ತಗೊಳಮ್ಮ. ಆಯಿತು ತಡಿಯಪ್ಪ, ಇದನ್ನಿಟ್ಟು ಬಂದು ತಗೊಂಡು ಹೋಗ್ತೀನಿ. ಭಾಳ ಹೊತ್ತು ಆಡಬೇಡ, ಬೇಗ ಬೇಗ ಬಂದುಬಿಡು. ಮೋಡ ಅಂದ್ರೆ ಮೋಡ ಆಗೋಗೈತಿ. ಮಳೆಯಲ್ಲಿ ನೆನೆಸ್ಕೊಂಡು ಅಂದ್ರೆ ಶೀತ ಕೆಮ್ಮು ಎಲ್ಲ ಒಂದೇ ಸರಿಗೆ ಆಗ್ಬಿಡ್ತೈತಿ. ಆಗಲೆಲ್ಲ ದವಾಖಾನೆಗೆ ಹೋಗೋಕೆ ಆಗಂಗಿಲ್ಲ. ಹಾಗಾಗಿ ಶೀತ ಕೆಮ್ಮು ಆಯ್ತು ಅಂದ್ರೆ ಮುಗೀತು. ನೀನು ಸ್ಕೂಲಿಗೆ 4 ದಿವಸ ಚಕ್ಕರ್ ಹೊಡೆದ್ಬಿಡ್ತಿ. ಹಂಗಾಗಿ ಇಲ್ಲಮ್ಮ, ನಾನು ಭಾಳ ಹೊತ್ತು ಆಟ ಆಡಲ್ಲ ಆಯ್ತಾ. ನೀನು ಈ ನಾಷ್ಟಕ್ಕೆ ಏನು ಮಾಡ್ತೀನಿ ಮಾಡು. ನಾಷ್ಟ ಮಾಡೋಷ್ಟ ಬಂದ್ಬಿಡ್ತಾನೆ, ಸ್ವಲ್ಪ ತಾಳ್ಬಿಡ್ತಾನೆ ಅಷ್ಟೇ. ಅಮ್ಮ ರಂಗನು ಬಂದಾನ, ಅವನು ಬ್ಯಾಟ್ ಬಾಲ್ ಎಲ್ಲ ತೊಗೊಂಬಂದಾನ ಅವನ ಜೊತೆ. ಸ್ವಲ್ಪ ಅಷ್ಟೇ. ನಾನು 1-2 ರೌಂಡ್ ಬ್ಯಾಟಿಂಗ್ ಆಡಿ, ಸ್ವಲ್ಪ ಫೀಲ್ಡಿಂಗ್ ಆಡಿ ಆಮೇಲೆ ಬಂದ್ಬಿಡ್ತಾನೆ. ಪ್ಲೀಸ್ ಅಮ್ಮ ಹೋಗಕ್ಕೆ ಬಿಡು ನನ್ನ. ಆಯಿತು ಗುಂಡ, ಇವಾಗ ಹೋಗು. ನಾನು ಹೋಗಕ್ಕೆ ಬೇಡ ಅಂತ ಹೇಳಿಲ್ಲ ನಿನಗೆ. ಹೋಗಿ ಸ್ವಲ್ಪ ಆಟಾಡಿ ಬೇಗ ಬಂದ್ಬಿಡ್ಬೇಕಷ್ಟೇ ಏನೋ. ಆಮೇಲೆ ಯಾರ ಜೊತೆಗೂ ಜಗಳ ಮಾಡೋದು ಅದನ್ನೆಲ್ಲ ಮಾಡಬೇಡ, ಬೇಗ ಬಾ. ಹ್ಞೂ ಆಯಿತು, ನಾನು ಇಲ್ಲೇ ಹೋಗ್ತೀನಿ ನೋಡಿ ಡಬ್ಬಿನ. ಸರಿ ಇಡಪ್ಪ, ನಾನು ಇದನ್ನ ಬಂದು ತೊಗೊಂಡು ಹೋಗ್ತೀನಿ. ಹುಷಾರಪ್ಪ ಗುಂಡ, ನಿಧಾನಕ್ಕೆ ಹೋಗು. ಅತ್ತೆ ತೊಗೊಳ್ಳಿದ್ದು ಡಬ್ಬಿ. ಇವರು ಗಿರ್ಜಕ್ಕರು ಕೊಟ್ರಂತೆ, ಗುಂಡ ತೊಗೊಂಬಂದು ಕೊಟ್ಟ. ಮೊನ್ನೆ ಇದರಲ್ಲಿ ಏನೋ ಹಾಕೊಟ್ಟಿದ್ರಂತಲ್ಲ, ಹಾಗಾಗಿ ಕೊಟ್ರಂತೆ ಅವ್ರ ವಾಪಸ್ಸು. ಗುಂಡ ತೊಗೊಂಬಂದು ಹೇಳ್ದ, ಹಿಂಗೆ ಗಿರ್ಜಾ ಆಂಟಿ ಕೊಟ್ಟು ಹೋದ್ರು ಅಂತಂದು. ಒಳಗೆ ತೊಗೊಂಬಂದಿನಿ ನೋಡ್ರಿ, ಮತ್ತೆ ಅವ್ರನ್ನ ಕೇಳಿರಿ ಅಂತ ಹೇಳಿದೆ ನಿಮಗೆ. ಹೌದಾ, ಚಲೋ ಆಯ್ತು ಬಿಡ ಜ್ಯೋತಿ. ನಾನೇನು ಮೊನ್ನೆ ಅನ್ಕೊಳ್ಳೋಣ ಆತಿದ್ದೆ ನೋಡು. ಇನ್ಮೇಲೆ ಪಂಚಮಿ ಹಬ್ಬ ಚಲೋ ಆತಂದ್ರೆ ಉಂಡಿ ಗಿಂಡಿ ಕಟ್ಟಿದ್ವಿ ಅಂದ್ರೆ ಎಲ್ಲ ಡಬ್ಬಿಯಾಗೂ ಒಂದೊಂದು ಥರದ್ದು ಉಂಡಿ ಹಾಕಿಡಕ್ಕೆ ನೋಡು. ಗಿರ್ಜಿ ಇಸ್ಕೊಂಡು ಹೋದ್ಲು, ಕೊಟ್ಟ ಇಲ್ಲ ಅಂತ ಅನ್ಕೊಂಡು ಚಲೋ ಆತು. ಅಲ್ಲೇ ಡಬ್ಬಿ ಮ್ಯಾಲೆ ಇಟ್ಬಿಡವ. ಡಬ್ಬಿಗಳು ಬೇಕಾದಾಗ ಸಿಗಂಗೆ ಇಲ್ಲ. ಒಂದು ಕಡೆ ಇಟ್ವಿ ಅಂದ್ರೆ ಉಂಡಿ ಪಂಡಿ ಕಟ್ಟಿದ ಮೇಲೆ ಹಾಕಿಡಕ್ಕೆ ಚಲೋ ಆಕತಿ ಡಬ್ಬಿ. ಹಾರೀತಿ. ಹಾಂ ಬಿಡು ಜ್ಯೋತಿ, ಅಲ್ಲೇ ಇರಲಿ ಬಿಡು. ಅಲ್ಲೇ ಮೇಲೆ ಸ್ಟ್ಯಾಂಡಿಗೆ ಇಟ್ಬಿಟ್ಟಿಯಲ್ಲ, ಅಲ್ಲಿ ಏನು ಆಗಂಗಿಲ್ಲ. ಅದೇನು ಮಳೆ ಬಂದರೆ ತೊಯ್ಯಂಗಿಲ್ಲ, ಏನಿಲ್ಲ. ಅಲ್ಲೇ ಇನ್ನೊಂದು ಡಬ್ಬಿನೂ ಇಟ್ಟೀನಲ್ಲ, ಅಲ್ಲೇ ಬಿಡು, ಕರೆಕ್ಟಾಗಾಯಿತು. ಆ ರೀತಿ ಎಲ್ಲೇ ಇಟ್ಟೀನಿ. ನೀವೇನು ಕಣಿ ಮಾಡಕತ್ತಿದ್ರಿ? ನಿನಗೆ ಗೊತ್ತಿಲ್ಲೇನಾ, ನಿಮ್ಮ ಅವ್ವ ವಾರ ಸಂಡೇ ಬಂತಂದ್ರೆ ಸಾಕು. ಈಗ ಮನೆಗಿಲ್ಲ ಅವರು, ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ. ಹೋಗಿದ್ರೆ ಅಲ್ಲಿ ಇವನ ಅಂಗಡಿಗೆ ಹೋಗಿರ್ತಾರೆ, ಮಂಜು ಅಂಗಡಿಗೆ. ಚಿಕನ್ ಆದರೂ ಮಟನ್ ಆದರೂ ತೊಗೊಂಬರ್ತಾರೆ. ಈಗ ಒಂದು ಕವರ್ ಹಿಡ್ಕೊಂಬಂದ್ರು ಅಂದರೆ ಆಮೇಲೆ ಅಣಿ ಮಾಡಿಕೊಂಡು ಮಾಡೋ ತನಕನೂ ಕಾಯಂಗಿಲ್ಲ ನಿಮ್ಮ ಅವ್ವ. ಆತಿಲ್ಲ ಅನ್ನಕತ್ತಾರ. ಹಾಗಾಗಿ ಸ್ವಲ್ಪ ಕೊಬ್ಬರಿ, ಉಳ್ಳಾಗಡ್ಡಿ, ಟಮಾಟಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅಂದ್ರೆ ಮಸಾಲೆನ ಬಂದ ತಕ್ಷಣ ಹಂಗೆ ಚಿಕನ್ ಆದರೂ ತೊಗೊಂಬರಲಿ, ಮಟನ್ ಆದರೂ ತೊಗೊಂಬರಲಿ, ಒಗ್ಗರಣೆ ಕೊಡೋಕೆ ಬರ್ತೈತೆ ಅಂತಂದು ಎಲ್ಲ ಅಣಿ ಮಾಡ್ತಾಯಿದ್ದೆ. ನಿಂದು ಹೊರಗೆಲ್ಲ ಕಸ ಗುಡಿಸಿ ಬಾಗಿಲಿಗೆ ಸಂದು ರಂಗೋಲಿ ಎಲ್ಲ ಇಟ್ಟು ಬಂದೆ. ಹಾಂ ಅತ್ತೆ, ರಂಗೋಲಿ ಎಲ್ಲ ಇಟ್ಟು ಬಂದೆ. ತುಳಸಿ ಕಟ್ಟೆ ಹತ್ರ ರಂಗೋಲಿ ಎಲ್ಲ ಹಾಕಿ ಬಂದೆ. ಇವ ನೋಡ್ರಿ ಗುಂಡ, ನನಗೆ ಗೊತ್ತೇ ಇಲ್ಲ. ಬೆಳಗ್ಗೆನ ನನಗಿನ್ನ ಮುಂಜಾನೆ ಎದ್ದು ಕ್ರಿಕೆಟ್ ಆಟ ಆಡೋಕೆ ಹೋಗ್ಬಿಟ್ಟೆ. ನಾನು ಇವಾಗ ನೋಡ್ತೀನಿ, ಮಲ್ಕೊಂಡಾನು ಬಿಡು, ಅವರಪ್ಪನ ಬಾಜು ಅಂತ ತಿಳ್ಕೊಂಡಿನಿ. ಇವನು ಇವಾಗ ಬಂದಾನ ಬಾಕ್ಸ್ ತೊಗೊಂಡು, ಹಿಂಗೆ ಗಿರ್ಜಾ ಆಂಟಿ ಕೊಟ್ಟರು ಅಂತಂದು. ಅವನು ಎದ್ದು ಬಂದು ನಾನು ಎಬ್ಸಿದ ಗುಂಡನ. ಅಮ್ಮ ಅಜ್ಜಿ ಎದ್ದೇಳು ಅಂತಂದು. ಮತ್ತು ಅವ್ನು ಎಬ್ಸಿದ್ನಲ್ಲ, ಮತ್ತೆ ಮಲ್ಕೊಳಕ್ಕೆ ನಿದ್ದೆನ ಬರಲಿಲ್ಲವ. ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು, ಇವತ್ತೇನು ಭಾನುವಾರ ನಡೀತೈತೆ, ಒಂದು ಸ್ವಲ್ಪ ಕೆಲಸ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರು ಅಂತಂದು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಿದ್ದೆನ ಬರಲಿಲ್ಲ. ಮತ್ತು ಇನ್ನೇನು ನಿದ್ದೆ ಬರಲಿಲ್ಲ, ಏನು ಮಕ್ಕೊಂಡು ಉಳಾಡೋದು ಅಂತಂದು ಎದ್ದು ಬಾಗ್ಲಗಸ ನೀ ಅಂತಿ ಅಂತಂದು ಮತ್ತು ಅಡುಗೆ ಮನೆಗೆ ಬಂದು ಒಲೆ ಎಲ್ಲ ಬೆಳ್ಕೊಂಡು ಚಹಾ ಮಾಡ್ಕೊಂಡು ಕುಡಿದು ಮತ್ತು ಮಸಾಲೆನಾದ್ರೂ ಅಣಿ ಮಾಡಿದ್ರಾತು. ನಾ ಎದ್ದಾಳ ಅಷ್ಟರಲ್ಲಿ ಮಾವನೇ ಇದ್ದಿಲ್ಲ ಮನೇಲಿ, ನಾಳೆ ಹೋಗ್ಬಿಟ್ಟಿದ್ರೆ ಅಂತ ಅನಿಸ್ತೈತೆ. ಯಾಕಂದರೆ ಲೇಟಾಗಿ ಹೋದ್ರಿ ಅಂದರೆ ಅಲ್ಲಿ ಮಟನ್ ಚೆನ್ನಾಗಿ ಸಿಗಂಗಿಲ್ಲ ಅಂತಂದು ಬೇಗ ಹೋಗ್ಬಿಡ್ತಾರೆ ನಿಮ್ಮ ಮಾವ. ಹಾಂ ಹೌದು, ಮಾವ ಇನ್ನೇನು ಬರೋದು ಗೊತ್ತಾಯ್ತು ಅನಿಸ್ತೈತೆ. ಮತ್ತು ನಾಷ್ಟಕ್ಕೆ ಏನಾದರೂ ಮಾಡೋಣ ಏನು? ಸಾರು ಅದನ್ನೇ ಮಾಡಿಬಿಡ್ತೀರ ಒಮ್ಮೆರೆ, ಒಂದು 4 ರೊಟ್ಟಿ ಮಾಡಿಬಿಡ್ತೀನಿ.
ಇಲ್ಲ ಹೇಳವ ಇನ್ನೇ ನಾಷ್ಟ ಮಾಡ್ತೀವಿ, ಊಟ ಟೈಮ್ ಆಗೋಕತಿ. ಸುಮ್ಮನೆ ನಾಷ್ಟಗಿಷ್ಟ ಏನು ಮಾಡ್ಕೊಂಡು ತಿಂದ್ರೆ ಬೇಡ. ಸುಮ್ಮನೆ ನಾಷ್ಟ ಮಾಡಿದಿ ಅಂದ್ರೆ ಊಟನೂ ಮಾಡೋಕೆ ಹಿಂಗೆ ಹೇಳ್ಕೊತಾರೆ ಎಲ್ಲರೂ. ಅಲ್ಲಿ ತಡಿ ಅವಾಗ ತಡಿ ಇವಾಗ ತಡಿ ಮಾಡ್ತೀನಿ ತಡಿ, ಬೆಳಗ್ಗೆ ತಿಂದಿದ್ದೆ ಗಂಡ ತಡಿ ಹೊಟ್ಟೆ ಹಂಗೆ ಹಿಂಗೆ ಅಂತಾರೆ. ಸುಮ್ಮನೆ ನಾಷ್ಟಗಿಷ್ಟ ಮಾಡಬೇಡ. ಹೊಟ್ಟೆ ಹಸಿವಿತ್ತು ಅಂದರೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತಾರೆ. ಬೇಗ ಬೇಗ ನಾನು ಮಸಾಲೆಯನ್ನು ರೆಡಿ ಮಾಡ್ಕೊತೀನಿ. ನಿಮ್ಮ ಮಾವ ಬಂದ ತಕ್ಷಣ ಮಟನ್ ಸಾರಿಗೆ ಇಟ್ಬಿಡೋಣ. ಬೇಗ ಬೇಗ ಮಟನ್ ಸಾರು ಆಗೋಗೈತೆ. ಒಂದು ಕಡೆ ರೊಟ್ಟಿ ಮಾಡಿಬಿಡು ನೀನು. ಅಷ್ಟರಲ್ಲಿ ಎಲ್ಲರಿಗೂ ಊಟ ಕೊಟ್ಟು ನಾವು ಊಟ ಮಾಡೋಕೆ ಬರ್ತೈತೆ. ಅದೇ ಹೆಂಗೆ ಮಾಡ್ತೀನಿ ನಾನು ಇವಾಗ. ಬಂದಿದ್ದಾಳ್ರಿ ಇವರು, ಎದ್ದಾರ ಇಲ್ಲ ನೋಡಿಲ್ಲ ನಾನು. ಎಬ್ಬಿಸಿ ಬಂದುಬಿಡ್ತೀನಿ ಇವ್ರನ್ನ. ಇನ್ನೂ ಮಲ್ಕೊಂಡೇ ಇದ್ರು. ಇಲ್ಲಿ ಮಕ್ಕಳೇ ಬಾರ್ವ, ಏನು ಅವಾಗ ದಿನ ಮಲ್ಕೊತಾನೆ. ಅವನು ದಿನ ಪಾಪ ಎದ್ದು ಡ್ಯೂಟಿಗೆ ಹೋಗ್ತಿರ್ತಾನೆ. ಅವನೇನು ಮನೆಗಿರೋನಲ್ಲ ಏನಲ್ಲ, ಕೆಲಸಕ್ಕೆ ಅದಕ್ಕೂ ಹೋಗೋರು. ಪಾಪ ಭಾನುವಾರ ಸಿಕ್ಕರೆ ಸಾಕು ಮಕ್ಕಳಕ್ಕೆ ಇದು ಮಾಡ್ತಾರೆ. ಮಕ್ಕಳು ಭಾವನಾಗಿ ಅವ್ನು ಎದ್ದು ಬಂದುಬಿಡ್ತಾನೆ. ಅವ್ನು ಹೊಟ್ಟೆ ಶುವಾಗಿ ತಡ್ಕೊಳಂಗಿಲ್ಲ. ಅವನು ಎದ್ದು ಬಂದುಬಿಡ್ತಾನೆ. ಅಷ್ಟೇ ಗಾಡಿ ಮಾಡಿಬಿಡೋಣ ಬಾ. ನೀವು ಒಂದು ಕಡೆ ರೊಟ್ಟೆಗಾದರೂ ಹಾಕೊಂಡ್ಬಿಡು ಕುತ್ಕೊಂಡು. ಆರಿಯತ್ತೆ ನಾನು ಇವಾಗ ರೊಟ್ಟೆಗೆ ಹಾಕೊಂಡ್ಬಿಡ್ತೀನಿ. ಬೇಗ ಬೇಗ ರೊಟ್ಟೆ ಮಾಡ್ಕೊಂಡು ತೆಗೆದುಬಿಡ್ತೀನಿ. ಅಷ್ಟರಲ್ಲಿ ಮಾವ ತೊಗೊಂಬಂದ್ರಂದ್ರೆ ನೀವು ಮಟನ್ ಸಾರು ಮಾಡಿಬಿಡುವಂತ್ರಿ. ಹ್ಞೂ ನಾವು ಹಂಗೆ ಮಾಡೋಣ ಅಂತ ತೊಗೊಂಬತ್ತೆ. ರೊಟ್ಟೆಗಾದರೂ ಜಿಗಿ ಹಾಕೋ ನೀನು. ಹಾಂ ಜ್ಯೋತಿ, ಆರಿಯತ್ತೆ ಹೇಳಿ. ಏನಿಲ್ಲವ, ಮತ್ತು ಮನೆ ಕ್ಲೀನ್ ಮಾಡ್ಕೋಬೇಕಲ್ಲ. ಇವಾಗ ಶ್ರಾವಣ ಬಂತು, ಇನ್ನೇನು ಪಂಚಮಿ ಹಬ್ಬನೂ ಬಂದುಬಿಡುತ್ತೆ. ಉಂಡೆ ಎಲ್ಲ ಕಟ್ಟೋದಿರ್ತೈತಲ್ಲ, ಮಡೆ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಉಂಡೆ ಪಂಡೆಗೆಲ್ಲ ತರಿಸ್ಕೊಂಬಿಡ್ಬೇಕು ರೇಷನ್. ಈ ಸರಿ ಸ್ವಲ್ಪ ಬೇಗನೆ ತರಿಸ್ಕೊಂಡು ಅಮಾವಾಸ್ಯೆ ಆದ ತಕ್ಷಣವೇ ಕಟ್ಕೊಂಬಿಡೋಣಮ್ಮ. ಸುಮ್ಮನೆ ನಮ್ಮಿಬ್ರಿಗೇ ಭಾಳ ಕೆಲಸ ಹಿಡಿಯೋದು. ಅಡುಗೆ ಮನೆಯಲ್ಲೂ ಮತ್ತು ಮಾಡೋಕೆ ಆಗಂಗಿಲ್ಲ. ಏನಿಲ್ಲ, ಉಂಡೆ ಕಟ್ಟೋದು ಭಾಳ ಟೈಮ್ ಹಿಡಿತೈತಿ. ಅದು ಪಂಚಮಿ ಹಬ್ಬಕ್ಕೂ ಮತ್ತು ಬಟ್ಟೆ ಗಿಟ್ಟೆ ಎಲ್ಲ ಮಾಡೋದಿರುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ತರಿಸ್ಕೊಂಬಿಡೋಣ. ನಿಮ್ಮ ಮನೆಯವರಿಗೆ ಹೇಳ್ಬಿಡು, ಸ್ವಲ್ಪ ರೇಷನ್ ಎಲ್ಲ ಬೇಗ ತಂದುಕೊಡು ಅಂತಂದು. ಹಾರಿಯತ್ತೆ ಹೇಳ್ತೀನಿ. ಅಂದರೆ ಅಮಾವಾಸ್ಯೆ ಆದಮೇಲೆ ಎಲ್ಲ ಅಮಾವಾಸ್ಯೆ ಒಳಗೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ. ಏನು ಮೇಲಿನ ಪಾತ್ರೆ ಎಲ್ಲ ಇಳಿಸ್ಕೊಂಡು ಅಲ್ಲೆಲ್ಲ ಕ್ಲೀನಾಗಿ ಧೂಳ ಕುಡ್ಕೊಂಡು ಪಾತ್ರೆ ಎಲ್ಲ ಮೇಲೆ ಇಟ್ಬಿಡ್ಬೇಕು. ಅವನ್ನ ಭಾಳ ಧೂಳ ಆಗ್ಬಿಟ್ಟೈತೆ. ಮೊನ್ನೆ ನಾನು ಆ ಕಡೆ ಏನೋ ಬಿದ್ದಿತ್ತು, ಇವನು ಗುಂಡ ಬಾಲ್ ಹೋಗಿದ್ದ ಅಂತಂದು ಬಾಲ್ ತೆಗೋಣ ಅಂತಂದು ಏನೇ ಹಾಕ್ಕೊಂಡಿನಿ. ಏನು ಫುಲ್ ಧೂಳ ಅಂದ್ರೆ ಧೂಳ. ನನಗಂತೂ ಕೆಮ್ಮು ಶೀತ ಒಂಥರ ಸೀನೆಲ್ಲ ಬರ್ತಾಯಿತ್ತು. ಅಲ್ಲೆಲ್ಲ ನೀಟಾಗಿ ಧೂಳ ಒದ್ರಕೋಬೇಕಾಗತ್ತೆ. ನಮ್ಮ ಅಲ್ಲೆಲ್ಲ ಕ್ಲೀನಾಗಿ ಒದ್ರಕೊಂಡ್ವಿ ಅಂದರೆ ಒಂದು ಹಸಿ ಅರಿವಿ ಮಾಡ್ಕೊಂಡೆಲ್ಲ ನೀಟಾಗಿ ಒರೆಸಿ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಬಿಸಿಲು ಬಿದ್ದರೆ ಸಾಕಮ್ಮ. ಬಿಸಿಲು ಬಿತ್ತು ಅಂದರೆ ಸಾಕು. ಅಷ್ಟು ನೀಟಾಗಿ ಒಣಗಿಸಿ ಮೇಲೆ ಇಟ್ಬಿಟ್ವಿ ಅಂದರೆ ಮುಗಿತು. ನೆಕ್ಸ್ಟ್ ಮತ್ತೆ ಶ್ರಾವಣಕ್ಕೆ ಅಷ್ಟು ತೆಗಿಯೋಕ್ಕಾಗಬೇಕು. ಹೌದು ಅತ್ತೆ, ಇನ್ನೇನು ಆಗಲಿಲ್ಲ. ಪದೇ ಪದೇ ಏನು ತೊಳೆಯೋದು ಬೇಡ. ಇನ್ನೇನು ದೀಪಾವಳಿಗೆ ತೊಳೆಯೋದು ಬೇಡ. ಏನಾರ ನೆಕ್ಸ್ಟ್ ಶ್ರಾವಣಕ್ಕೆ ತೊಳೆದ್ರೆ ಆಯಿತು ಅಷ್ಟು ಪಾತ್ರೆನ. ಹಂಗೆ ಮಾಡೋಣಂತೆ. ನೋಡು ಜ್ಯೋತಿ, ನಂದು ಎಲ್ಲ ಮಸಾಲೆ ಎಣ್ಣೆ ಮಾಡಿ ಎತ್ತಿಟ್ಟದ್ದಾತು ನಾನು. ನೀನು ರೊಟ್ಟಿ ಮಾಡೋದಾತು. ನಿಮ್ಮ ಮಾವಂದೇನು ಮಟನ್ ಬರಲಿಲ್ಲ. ಏನು ಇವತ್ತು ತೊಗೊಂಬರ್ತಾನ, ಏನು ತರ್ತಾನ, ಇಲ್ಲ ಏನು ತಾನ ಕುರಿ ಕೊಯ್ಕೊಂಡು ತೊಗೊಂಬರಕತ್ತಾನ ಗೊತ್ತಿಲ್ಲ ನೋಡಿ. ನಿಮ್ಮ ಮಾವ ಇನ್ನೂ ಬರಾಕ್ತಾ ಇರಲಿಲ್ಲ. ಒಂದು ಮುಂಜಾನೆನ ಎಲ್ಲರೂ ಯಾರು ಎದ್ದಿಲ್ಲ ನೋಡಿ. ಅವಾಗ ಹೋಗ್ಯಾನ ಮಟನ್ ಮಾರ್ಕೆಟಿಗೆ. ಏನು ಇವನಿಗಿನ್ನು ಕೊಟ್ಟಾರ, ಏನು ಇವನ್ನ ಕೊಯ್ಕೊಂಡು ತೊಗೊಂಬರಕತ್ತಾನ ನಿಮ್ಮ ಮಾವ ಗೊತ್ತಿಲ್ಲ. ಅಂದ್ರೆ ಅಲ್ಲಿ ಭಾಳ ರಶ್ ಇರ್ತೈತಲ್ರಿ ಎತ್ತೇರಿ. ಇವತ್ತು ಅದ್ರಾಗ ಸಂಡೇ ಬೇರೆ ಅಲ್ಲ, ಮತ್ತು ಭಾಳ ಜನ ಬಂದಿರ್ತಾರಲ್ಲ. ಹಾಗಾಗಿ ಲೇಟ್ ಆದಂಗೆ ಕಾಣ್ತೈತೆ. ನಾನು ಲಾಸ್ಟ್ ಅಂದ್ಕೊಂಡು ರೊಟ್ಟಿ ಐತಿ, ಅದನ್ನೊಂದು ಬೇಸ್ ತೆಗೆದುಬಿಡ್ತಾನೆ. ನೀವು ಮಾವರು ಬಂದು ಬರ್ಬೋದು. ಈಗ ಬರೋ ಹೊತ್ತಾಗೈತಿ. ಬಂದ ತಕ್ಷಣ ನಾವು ಒಗ್ಗರಣೆ ಕೊಟ್ಬಿಡ್ರಿ ನೀವು. ಹ್ಞೂ ಆತು. ಮಟನ್ ಸಾರಿಗೆಲ್ಲ ಅಣಿ ಮಾಡ್ಕೊಂಡು ಇಲ್ಲ? ಹಾಂ, ನಮ್ಮದು ಎಲ್ಲ ಅಣಿ ಬಿಡು. ನೀನೇನು ಒಂದು ಮುಂಜಾನೆ ಎದ್ದೋದನು ಇವಾಗ ಬಂದಿದೆಯಲ್ಲ. ನಾ ಎಲ್ಲೇ ಕುರಿನ ಕೊಯ್ಕೊಂಬಂದೆ ಅಂತ ಅಂದ್ಕೊಂಡೆ. ಒಮ್ಮೆಟ್ಟು ಮಟನ್ ಮಾರ್ಕೆಟಿಗೆ ಹೋಗಿ ಬಾ. ಯಾ ನಮ್ನಿ ರಶ್ ಇರ್ತೈತಿ, ಏನು ಜನ ಇರ್ತಾರೆ ಅನ್ನೋದು ಗೊತ್ತಾಗತ್ತೆ ನಿನಗೆ. ಮನೆಯಾಗಿದ್ದು ಮಾತಾಡ್ದಂಗೆ ಅಲ್ಲ ಏನು. ಮಾಡಿ ಮಟನ್ ತೊಗೊಂಬಂದು ಕೊಟ್ಟು ಮ್ಯಾಲೆ ಮಾಡೋಕೆ ಇಷ್ಟು ಮಾತಾಡ್ತಿದ್ದಿ ನೀನು. ನಾವೆಲ್ಲ ತೊಗೊಂಬರ್ಬೇಕಲ್ಲ, ಅಲ್ಲಿ ರೊಕ್ಕ ಖರ್ಚು ಮಾಡ್ಕೊಂಡು ತೊಗೊಂಬಂದ್ರೆ ಗೇಟ್ ಮಾತಾಡ್ತಿದ್ದಿ. ಏನು ತುಸ ಕಮ್ಮಿ ಜನ ಇರ್ತೈತಿ ಅಂತ ಮಾಡಿ ಏನು. ಅದ್ರಾಗ ನಮ್ಮನು ಕೊಯ್ದಿರೋದಿಲ್ಲ. ವಾರದಾಗ 2 ಕೊಯ್ತಾನೆ ಅವನು. ಅವನ ಹತ್ರ ಎಷ್ಟು ಜನ ಇರ್ತೈತಿ. ಹೌದು ಬಿಡಪ್ಪ, ನೀ ಹೇಳಿದ್ದ ಕರೆಕ್ಟು. ತಗೊಂಬಲ್ಲ ಬಡ 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 ಇತ್ಲದಾಗ ತೊಳ್ಕೊಂಬಂದು ಸಾರಿಗೆ ಇಡ್ತಾನೆ. ತಗೋ ಜ್ಯೋತಿ, ಇದನ್ನೆಲ್ಲ ತೆಗೆದಿಟ್ಬಿಡಪ್ಪ. ನಮ್ಮ ಮಟನ್ ಹೋಗಿ ಹಿಂದೆ ತೊಳ್ಕೊಂಬರ್ತಾನೆ ಇತ್ಲಕ್ಕೆ ಹೋಗಿ. ಆ ರೀತಿ ನೀವು ಹೋಗಿ ತೊಳ್ಕೊಂಬರ್ರಿ. ಅಷ್ಟಾಗಿ ಇದನ್ನೆಲ್ಲ ತೆಗೆದಿಟ್ಟಿಟ್ಬಿಡ್ತಾನೆ ರೊಟ್ಟಿ ಅದನ್ನ. ಆಮೇಲೆ ಇದು ಹೇಗೆ ಮಣಿ ಅದನ್ನ ನೀವು ಮಟನ್ ಚಲೋ ನಾನು ತೊಳ್ಕೊಂಬಂದ್ರಿ ಅಂದ್ರೆ ಒಗ್ಗರಣೆ ಏನಾರ ಕೊಡುವಂತ್ರಂತೆ. ಹ್ಞೂ ಆಯ್ತು. ಅಂದ್ರೆ ಇವತ್ತು ಮಟನ್ ಸ್ವಲ್ಪ ಚಲೋ ಐತಿ. ಎಲುಬ ಇಲ್ಲ, ಬರೀ ಮೆತ್ತನ ಅದಾವು. ಇವರು ತಿನ್ನಂಗಿಲ್ಲ ಏನಿಲ್ಲ ಎಲುಬು. ಮೆತ್ತನ ಹುಡುಗ ಚಲೋ ಐತಿ. ಎಲುಬ ಸಂದೇನಿಲ್ಲ. ಮೆತ್ತನ ಅವು ಇವು ಚಲೋ ಅದಾವು. ಒಟ್ಟು ಏನು ಇವತ್ತು ಸೂರ್ಯ ಹತ್ಲಾಗುಟ್ಟೇನ ಏನು ಗೊತ್ತಾಗೋಲ್ದಲ್ಲ. ಎಷ್ಟು ಲಘುನ ಎಲ್ಲ ಅಡುಗೆ ಮಾಡಿ ಮುಗಿಸಿದ್ರಿ ಇವತ್ತು. ಭಾನುವಾರ ಲೇಟಾಗಿ ಎದ್ದು ಲೇಟಾಗಿ ಮಾಡ್ತಿದ್ರಿ ಎಲ್ಲ ಅಡುಗೆನ. ಉಣ್ಣಾ ಕೊಡತ್ತೆ 4 ಗಂಟೆ ಬೀಳೋದು. ಇವತ್ತಲ್ಲಿ ಎಲ್ಲ ಆಗೋಗಿತ್ತಲ್ಲ. ಅಲ್ಲೇ ರೊಟ್ಟಿನೂ ಬಡ್ದಾಳ ಜ್ಯೋತಿ, ಅನ್ನನ ಅದಂಗೆ ಕಾಣ್ತೈತೆ ಅದ್ರಾಗ. ನೀನು ಅಲ್ಲೇ ದೌಡು ಹೋಗಿ ಮಟನ್ ತೊಳ್ಕೊಂಬಂದು ಅಣಿ ಮಾಡ್ಕೊಂಡಿದ್ದೇನೋ ಮುಂಚಾಗ ಮಸಾಲಿನ. ಮತ್ತು ಮಸಾಲೆ ಎಲ್ಲ ಮುಂಚೆಗೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಲಘುನ ಒಗ್ಗರಣೆ ಕೊಟ್ಬಿಟ್ಟೆ. ಹಾಗೆ ಹೋಯ್ತು ನೋಡಿ. ಈಗ ಮಂಜ ಬಂದು ಉಣ್ಣಾಕು ಅಂತಾನೆ. ಬೆಳಗ್ಗೆನ ನಾಷ್ಟನೂ ಮಾಡಿಲ್ಲ ನಾವು. ಇವತ್ತು ನಾಷ್ಟಕ್ಕೆ ಏನು ಮಾಡಲೇ ಇಲ್ಲ ನಾವು. ಹಾಗಾಗಿ ಮತ್ತು ಅವಳ ಮೇಲೆ ಉಂಡ್ರ ಆತಗ ಅಂತಂದು ಮಟನ್ದು ಇದಕ್ಕೆ ಇಟ್ಟುಬಿಟ್ಟೆ ಆತಗ.
ಚಲೋ ಆತು ಬಿಡು. ನಾಷ್ಟ ತಿಂದಿದ್ರೆ ಉಣ್ಣಾಕ ಸರಿ ಆಗೋದಿಲ್ಲ. ಚಲೋನ ಆತು. ಮೇರೆ ನಾಷ್ಟಕ್ಕಿಂತ ಉಂಡ್ರೆ ಹೊಟ್ಟೆ ತುಂಬ ಊಟ ಹಾಕತ್ತಾಗ ಕಣ್ ತುಂಬ ಒಂದು ತಾಸು ಮಕ್ಕೊಂಡ್ರೆ ಮಕ್ಕೋಬೋದು. ನಿನಗೆ ಬರೀ ಮಕ್ಕಳದು ಚಿಂತೆ ತಗೋ. ಇವತ್ತೇನು ಭಾನುವಾರ ಹೊಲಕ್ಕೆ ಹೋಗಂಗಿಲ್ಲ ಏನು, ಮನೆಯಾಗಿದ್ದೆ ಅಂದ್ರೆ ಮುಗೀತು. ಉಣ್ಣೋದು ಮಕ್ಕಳದು ಅಡ್ಕೆಲಿ ಹಾಕೊಳ್ಳೋದು, ಒಂದು ಸ್ವಲ್ಪ ಮಂಜಪ್ಪರ ಅಂಗಡಿ ಹತ್ರ ಅಡ್ಡಾಡ್ಕೊಂಬರೋದು. ಮತ್ತು ನನಗೇನು ಎಲ್ಲರ ದುಡಿಯೋಕೆ ಹೋಗು ಅಂತೀಯನ ನೀನು? ಮತ್ತೆ ದುಡಿಯೋ ವಯಸ್ಸೆಲ್ಲ ಮುಗಿದೋಗಿತ್ತು ನನಗೆ. ಏನಿದ್ರು ಆರಾಮ ಸ್ವಲ್ಪ ಜೀವನ ಸಾಗಿಸೋದು. ಇನ್ನೇನು ನನ್ನ ಖುಷಿಗೋಸ್ಕರ ಹೊಲಕ್ಕೋ ಅಡ್ಡಾಡ್ಕೊಂಡು ಬರ್ತೇನೆ ಅಷ್ಟೇ. ನಾನು ಮೈ ಕೈ ಸ್ವಲ್ಪ ಹಗುರು ಇರ್ತೈತಿ ಅಂತಂದು ಮನೆಗೆ ಕುತ್ಕೊಂಡು ಅಂದ್ರೆ ನಿನ್ನಂಗೆ ಊದ್ಕೋಬೇಕಾಗತ್ತೆ. ನಾನು ಗುಂಡ್ಕಲ್ಲಿ ಊದ್ಕೊಂಡಂಗೆ. ಆಯ್ತು ಬಿಡು, ನೀವು ಹೇಳ್ದಂಗೆ ಗುಂಡ್ಕಲ್ ಇದ್ದಂಗೆ ಅದೇ ನಾನು ಹಂಗಾರೆ. ಆಯಿತು, ಎಲ್ಲರೂ ಇಲ್ಲೇ ಬರೀ ಇಲ್ಲೇ ಊಟ ಹಚ್ಬಿಡ್ತಾನಂತೆ. ಎಲ್ಲರೂ ಊಟ ಮಾಡ್ಕೊಂಡು ಬರ್ತೈತಿ. ಮಂಜ ಇಲ್ಲ ಅದನ್ನ ಏನೋ ನೋಡೋಣ, ಮನೆಗೆ ಬಂದಿಲ್ಲ ಏನೋ. ನನಗೊಂದು ಸ್ವಲ್ಪ ಅನ್ನ ಸಾರು ಹಾಕೊಟ್ಬಿಡಪ್ಪ. ರಾತ್ರಿ ರೊಟ್ಟಿ ತಿಂತೇನೆ ನಾನು. ಯಾಕೆ ಊಟ ಮಾಡಬೇಕಿಲ್ಲ ರೊಟ್ಟಿ ಹೊಟ್ಟೆ ತುಂಬ? ಬರೀ ಅನ್ನ ಸಾರು ಉಂಡ್ರೆ ಹೊಟ್ಟೆ ತುಂಬತೈತೇನು? ಇಲ್ಲ, ನಾನು ಬೆಳಗ್ಗೆ ಮಂಜಪ್ಪ ಅಂಗಡಿ ಹತ್ರ ಹೋಗಿದ್ನಲ್ಲ, ಅಲ್ಲೆರಡು ಬಿಸಿ ಮಿರ್ಚಿ ತಿಂದು ಬಂದಿದ್ನಿ. ಹಂಗಾಗಿ ರೊಟ್ಟಿ ಏನೋ ತಿನ್ನಂಗೆ ಅನಿಸಿಲ್ಲ. ಹಂಗಾಗಿ ಸ್ವಲ್ಪ ಅನ್ನ ಹಾಕೊಟ್ಬಿಡು ನನಗೆ. ತಗೊಳ್ರಿ, ಸ್ವಲ್ಪ ಅನ್ನ ಸಾರು ಮಾಡಿ ಹಾಕೊಟ್ಟಿ ನೋಡು.